ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಅಮೃತವು ಎಷ್ಟು ಎಚ್ಚರಿಸಿದರೂ ರಮಾನಾಥನ ವಿರುದ್ಧ ಮಂಗಳೂರು ಪೊಲೀಸ್ ಕಮಿಷನರ್ ಕ್ರಮ ಕೈಗೊಳ್ಳದ ಪರಿಣಾಮ ಮಂಗಳೂರಿನಲ್ಲಿ ಈಗ ಅನೇಕ ಅಡ್ಡಿಗಳು ತಲೆ ಎತ್ತಿ ನಿಂತಿವೆ. ರಮಾನಾಥ ತನ್ನ ಅಕ್ರಮ ಸಂಪಾದನೆಯಿಂದ ಈಗಾಗಲೇ ಹಲವೆಡೆ ಜಾಗವನ್ನ ತೆಗೆದಿದ್ದಾನೆ. ಅಷ್ಟೇ ಅಲ್ಲ, ಮೀಟರ್ ಬಡ್ಡಿ ದಂಧೆ ಕೂಡ ನಡೆಸ್ತಾ ಇದ್ದಾನೆ. ಈ ಹಿಂದೆ ಮಂಗಳೂರಿನಲ್ಲಿ ಇಸ್ಪೀಟ್ ಅಡ್ಡಿಗಳೇ ಇಲ್ಲದಂತೆ ಮಾಡಲಾಗಿತ್ತು. ಆದರೆ ರಮಾನಾಥ ಎಗ್ಗಿಲ್ಲದ ದಂಧೆಯಿಂದ ಇದೀಗ ಅನೇಕರು ನಾವೇನು ಕಮ್ಮಿ ಇಲ್ಲ ಎಂಬಂತೆ ದಂಧೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಡಿಎಸ್ಪಿ, ಎಎಸ್ಪಿ, ಡಿಸಿಪಿ ಮತ್ತು ಕಮಿಷನರ್ವರೆಗೂ ಕೂಡ ಮಂತ್ಲಿ ಫಿಕ್ಸ್ ಮಾಡಿ ಬಡವರ ಬದುಕು ಮುರಿಯೋದಕ್ಕೆ ಹೊರಟಿದ್ದಾರೆ ಈ ಮನೆ ಮುರುಕರು. ಯಾರ್ಯಾರಿಗೆ ಎಷ್ಟು ಮಂತ್ಲಿ ಹೋಗುತ್ತೆ ಅನ್ನುವ ಲಿಸ್ಟ್ ಕೂಡ ಅಮೃತದ ಬಳಿ ಇದ್ದು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಲಿದ್ದೀವಿ. ಎಸ್, ಹೊಸದಾಗಿ ತಲೆ ಎತ್ತಿರುವ ಅಡ್ಡಿಗಳು ಎಲ್ಲೆಲ್ಲಿವೆ ಅನ್ನೋದು ರೋಡ್ ಮ್ಯಾಪ್ ಸಹಿತ ದಾಖಲೆಯನ್ನ ನಾವು ನಿಮಗೆ ನೀಡ್ತೀವಿ. ಮಂಗಳಾದೇವಿ, ಮುಳಿಹಿತ್ಲು, ಎಮ್ಮೆಕೆರೆ ಅಥ್ಲೆಟಿಕ್ ಕಟ್ಟಡದ ಸಮೀಪ ನಿತಿನ್ ಕೊಠಾರಿ ಮತ್ತು ಪಮ್ಮಿ ಕೊಡಿಯಾಲ್ ಬೈಲ್ ಸಹಯೋಗದಲ್ಲಿ ನಡೀತಾ ಇದೆ. ಇಲ್ಲಿ ಅಂತರ್ಬಾಹರ್ ಸೇರಿದಂತೆ ಎಲ್ಲ ಆಟಗಳು ಕೂಡ ರಾಜಾರೋಷವಾಗಿ ನಡೀತಾ ಇದೆ. ಇನ್ನು ಕಿನ್ನಿಗೋಳಿ ಸಮೀಪ ದಾಮಸ್ ಕಟ್ಟೆ ಶ್ರೀರಾಮಕೃಷ್ಣ ಮಂದಿರ ಹತ್ತಿರ ಬಲ ರಸ್ತೆಯಲ್ಲಿ ಮುಂದೆ ಹೋದ್ರೆ ದೇವಿ ಪ್ರಸಾದ್ ಶೆಟ್ಟಿ ತೋಟದ ಮನೆಯಲ್ಲಿ ದಂಧೆ ನಡೆಯುತ್ತಿದೆ. ದೇವಿ ಪ್ರಸಾದ್ ಶೆಟ್ಟಿ, ರವಿ ಶೆಟ್ಟಿ ಕಾರ್ಕಳ, ರವಿ ಸೂರಿಂಜೆ, ಮುಸ್ತಾಫ್ ಇವರ ನೇತೃತ್ವದಲ್ಲಿ ಜೂಜಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ಆದರೆ ಜೂಜಾಟಕ್ಕೆ ಬ್ರೇಕ್ ಹಾಕಬೇಕಾದ ಕಮಿಷನರ್ ಅವರು ಮಂತ್ಲಿ ತೆಗೆದುಕೊಂಡು ಕೈ ಕಟ್ಕೊಂಡು ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಜನಪರ ಅಧಿಕಾರಿ ಎಂಬಂತೆ ಫೋಸ್ ಕೊಡುವ ಇವರು ತಮ್ಮ ಹೆಸರನ್ನ ತಾವೇ ಹಾಳು ಮಾಡಿಕೊಳ್ತಿದ್ದಾರೆ. ಏನಾದರೂ ಕಮಿಷನರ್ ಅವರು ಕಾಕಿಯ ಕರ್ತವ್ಯವನ್ನ ನಿರ್ವಹಿಸಲಿ, ರಮಾನಾಥ ಸೇರಿದಂತೆ ಜೂಜಾಟ ನಡೆಸುವ ಈ ಕದೀಮರ ಹುಟ್ಟನ್ನ ಅಡಗಿಸಲಿ. ಇಲ್ಲವಾದರೆ ಇಲಾಖೆಗೆ ಕೆಟ್ಟ ಹೆಸರು ತಪ್ಪಿದ್ದಲ್ಲ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.